ಮೇಜ್ ರೈತರು ಬೆಳೆದಿರುವಂಥ ಮೇಜನ್ನು ತೊಗೊಳ್ತೀವಿ, ಅದರಿಂದ ನಾವು ಪ್ರೊಡಕ್ಷನ್ನ ಮಾಡ್ತೀವಿ. ನಾವು ಆರಂಭದಲ್ಲಿ ಇದನ್ನು ಚಾಲೂ ಮಾಡಿದಾಗ ನಮಗೆ ರೈತರಿಂದ ಒಳ್ಳೆ ರೆಸ್ಪಾನ್ಸ್ ಬಂತು. ಯಾಕಂದರೆ ಈ ಗುಜರಾತ್ ಅಂಬುಜಾ ಬರೋಕ್ಕಿಂತ ಮುಂಚೆ ಸಾಧಾರಣ 1 ಕ್ವಿಂಟಾಲ್ ಗೊಂಜಾಳಕ್ಕೆ ಅಥವಾ ಮೇಜಿಗೆ 1200ರಿಂದ 1500 ರೂಪಾಯಿಗಳನ್ನು ಬೆಲೆಗೆ ರೈತರು ಮಾರ್ತಾಯಿದ್ರು. ಈಗ ಗುಜರಾತ್ ಅಂಬುಜಾ ಬಂದ ಮೇಲೆ ನೀವು ಲಾಸ್ಟ್ ಇಯರ್ದು ಒಂದು ಸ್ಟ್ಯಾಟಿಸ್ಟಿಕ್ಸ್ ತೆಗೆಸಿದರೆ 2500 ರೂಪಾಯಿ ತನೂ ಗೋವಿನ ಜೋಳಗಳ ಮಾರುಕಟ್ಟೆಯಲ್ಲಿ ಬೆಲೆ ಸಿಕ್ಕಿದೆ. ಸೊ ಈ 30% ಗ್ರೋತ್ ರೈತರಿಗೆ ಒಳ್ಳೆಯ ಆದಾಯ ತಂದುಕೊಟ್ಟಿದೆ. ಹಾಗೂ ಅವರ ಅಕೌಂಟಿಗೆ ನೇರವಾಗಿ ಹಣವನ್ನು ಜಮಾ ಆಗೋದರಿಂದ ಅವರಿಗೆ ಸೇವಿಂಗ್ ಮಾಡಲು ಹಾಗೂ ಅವರಿಗೆ ಯಾವುದೇ ಮಧ್ಯವರ್ತಿಗಳ ತೊಂದರೆ ಆಗದಂಗೆ ಅದು ಒಂದು ಅವರಿಗೆ ಪ್ರಾಫಿಟ್ ಆಗುತ್ತೆ. ಇದು ಅಲ್ಲದೆ ಅವರದೇ ಆದಂಥ ಮಕ್ಕಳು ಶಾಲೆಗಳನ್ನು ಕಲ್ತು ಡಿಗ್ರಿ ಮಾಡಿ ಸುಮಾರು ನಾವು 500ರಿಂದ 600 ಡೈರೆಕ್ಟ್ ಎಂಪ್ಲಾಯ್ಮೆಂಟನ್ನು ನಾವು ಅಲ್ಲಿ ಕ್ರಿಯೇಟ್ ಮಾಡಿದ್ದೀವಿ ಮೇಡಮ್. ಅದು ಒಂದು ಅವರಿಗೆ ರೈತರಿಗೆ ಬಹಳ ಯಾಕಂದರೆ ಅವರು ರೈತರಾದ್ರೂ ಅವ್ರು ಕಷ್ಟಪಟ್ಟು ತಮ್ಮ ಮಕ್ಕಳನ್ನು ಬೇರೆ ಬೇರೆ ಕಳಿಸಿ ಅವ್ರನ್ನ ಇಂಜಿನಿಯರ್ ಮಾಡಿದರು, ಡಿಗ್ರಿ ಹೋಲ್ಡರ್ಸ್ ಮಾಡಿದರು, ಅವ್ರನ್ನ ITI ಟೆಕ್ನಿಷಿಯನ್ಸ್ ಮಾಡಿದರು. ಬಟ್ ಅವ್ರಿಗೂ ಉದ್ಯೋಗಕ್ಕೆ ಬೆಂಗಳೂರಿಗೆ ಹೋಗಬೇಕು, ಪೂನಾಕ್ಕೆ ಹೋಗಬೇಕು ಅನ್ನುವಂಥ ಟೈಮ್ ಬಂದಾಗ ಅವರಿಗೆ ಇದು ಗುಜರಾತ್ ಅಂಬುಜಾ ಅನ್ನೋದು ಒಂದು ಫ್ಯಾಕ್ಟ್ರಿ ವರದಾನ ಆಗಿದೆ. ಇದನ್ನು ಡೈರೆಕ್ಟ್ ಎಂಪ್ಲಾಯ್ಮೆಂಟ್ ಹೇಳಿದೆ. ಇನ್ಡೈರೆಕ್ಟ್ ಎಂಪ್ಲಾಯ್ಮೆಂಟ್ ಆಗಿ ಸುಮಾರು ಒಂದು ದಿವಸಕ್ಕೆ 100ರಿಂದ 150 ಟ್ರಕ್ಗಳು ನಮ್ಮ ಕಂಪನಿ ಒಳಗೆ ಬರುತ್ತೆ ಹೋಗುತ್ತೆ ಮೇಡಮ್. ಸೊ ಆ ಟ್ರಕ್ ಡ್ರೈವರ್ಗಳು, ಆ ಟ್ರಕ್ ಮಾಲೀಕಗಳು ಫ್ಯಾಮಿಲಿ ಇರ್ಬೋದು. ಸುಮಾರು ಹೋಟೆಲ್ಸ್ಗಳು ನಮ್ಮ ಕಂಪನಿ ಸುತ್ತಮುತ್ತಲ ತೆರೆದಿದ್ದೇವೆ, ಅವರ ಅಭಿವೃದ್ಧಿ ಆಗಿರ್ಬೋದು.